ಸಮಸ್ತ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಿಮ್ಮ ಬುರುಡೆ ಬ್ರಹ್ಮಾಂಡ ಕಾರ್ಯಕ್ರಮದ ಸ್ವಾಗತ ಸುಸ್ವಾಗತ ಇರಲಿ. ಒಂದು ವಿಶೇಷವಾಗಿ 2019 ಇನ್ನೇನು ಪ್ರಾರಂಭ ಆಗ್ತಾ ಇದೆ, ಹೊಸ ವರ್ಷ. ಈ ಹೊಸ ವರ್ಷ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಈ ಬುರುಡೆ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ವಿಶೇಷವಾಗಿ ನಾನು ರಾಶಿ ಭವಿಷ್ಯ ಎಲ್ಲರೂ ಮನೆ ಮುಂದೆ ಬರ್ತಾರೆ, ನಿಂತ್ಕೊಳ್ತಾರೆ. ನಮ್ಮ ಭವಿಷ್ಯ ಏನೋ, ಈ ವರ್ಷ ಏನೋ, ಮುಂದೇನಾಗುತ್ತೆ, ಹಿಂದೇನಾಗುತ್ತೆ, ನನಗೆ ಹುಡುಗಿ ಸಿಗ್ತಾಳ, ಆಸ್ತಿ ಸಿಗುತ್ತಾ, ಹಣ ಸಿಗುತ್ತಾ, ಮತ್ತೊಂದು ಮಗದೊಂದು, ಎಲ್ಲರಿಗೂ ಅವ್ರದ್ದೇ ಯೋಚನೆಗಳನ್ನ ಬಂದು ಕೇಳಿ ಕೇಳಿ ಸುಸ್ತಾಗೋಗಿದೆ. ಅದನ್ನು ಹೇಳಿ ಹೇಳಿ ನನಗೂ ಸುಸ್ತಾಗೋಗಿದೆ. ಅದಕ್ಕೋಸ್ಕರ ವಿಶೇಷವಾಗಿ ಇವತ್ತು ಸುವರ್ಣ ನ್ಯೂಸ್ನಲ್ಲಿ ಬುರುಡೆ ಬ್ರಹ್ಮಾಂಡ ಕಾರ್ಯಕ್ರಮ. ಇದಕ್ಕೆ ವಿಶೇಷವಾದಂಥ ಅತಿಥಿ ನಮ್ಮ ಮಾಜಿ CM ಸಿದ್ದರಾಮಯ್ಯನವರು. ಅವರು ಇವತ್ತು ನನಗೆ ಫೋನ್ ಮಾಡಿ ಎಲ್ಲ ರಾಜಕೀಯ ನಾಯಕರ ಧುರೀಣರ ಒಂದು ಭವಿಷ್ಯ ಹೇಗಿದೆ ಮುಂದಿನ ವರ್ಷ ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ಅವ್ರಿಗೆ ಯಾವ ಪೊಸಿಷನ್ ಬೇಕೋ ಏನೋ ಗೊತ್ತಿಲ್ಲ. ಆದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರ ಭವಿಷ್ಯ ಹೇಗಿದೆ ಅಂತ ಹೇಳಿದ್ದಾರೆ. ಇದೇ ತಾನೇ ಕಾಲ್ ಮಾಡ್ತಾಯಿದ್ದಾರೆ. ಹಲೋ, ಎಲ್ಲರಿಗೂ 2019 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಒಡಿರಿ ಕಪಾಲ್ಕೆ ಅವನಿಗೆ, ಹೋಗಿ ಆ ಕಡೆ. ನಿಮ್ಮನ್ನಲ್ಲಪ್ಪ, ಬುರುಡೆ ಬ್ರಹ್ಮಾಂಡ, ನಾವು ನಿಮ್ಮನ್ನೇನು ಒಡಿರಿ ಅನ್ನಲಿಲ್ಲ. ಇಲ್ಲಿ ಕೇಳಪ್ಪ, ಇಲ್ಲಿ ಈ ರಾಶಿ ಭವಿಷ್ಯ, ಅದೇನು ಜಾತಕ ಸೂತಕ, ಇದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಬಟ್ ಇರೋ ಒಂದು ಕೆಟ್ಟ ಕ್ಯೂರಿಯಾಸಿಟಿ, 2019ರಲ್ಲಿ ಯಾರ್ಯಾರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಬುರುಡೆ ಬ್ರಹ್ಮಾಂಡ ನೀನೇ ಹೇಳ್ಬೇಕಪ್ಪ. ನಂದು ಹೇಗಿದ್ದ ಅಂತ ಸ್ವಲ್ಪ ಹೇಳು ನೋಡವ. ಓ ಸಿದ್ದರಾಮಯ್ಯನವರೇ, ನಿಮ್ಮ ಭವಿಷ್ಯ ಕೇಳ್ತಾ ಇದ್ದೀರಾ. ನೋಡಿ, ನಿಮ್ಮ ಭವಿಷ್ಯ 2019ರಲ್ಲಿ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿ, ನೀವು ಒಂಥರ ಉಡ ಇದ್ದಂಗೆ. ಉಡ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನೀವು ಯಾವ ಸಂದರ್ಭದಲ್ಲಿ ಯಾವುದನ್ನು ಹೇಗೆ ಗಟ್ಟಿಯಾಗಿ ಹಿಡ್ಕೋತೀರ ಅಂತ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ನಿಮ್ಮ ಬಗ್ಗೆ ಮೇ ತಿಂಗಳು ಎಲೆಕ್ಷನ್ ಆಯಿತು. ಹೋದ ವರ್ಷ ಅಂದರೆ 2018 ಮೇ ತಿಂಗಳಲ್ಲಿ ಎಲೆಕ್ಷನ್ ಆಯಿತು. ಆವಾಗ ರಿಸಲ್ಟ್ ಬಂದಾಗ ತಮ್ಮ ಪರಿಸ್ಥಿತಿ ಹೇಗಿತ್ತು, ಎರಡೂ ಕೈನ ಹೀಗೆ ಕಟ್ಕೊಂಡು ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು ನೀವು ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಕೆಲವರು ಏನು ಅಂದ್ಕೊಂಡ್ರು ಅಂತಂದರೆ ಸಿದ್ದರಾಮಯ್ಯನವರು ರಾಜಕೀಯ ಭವಿಷ್ಯ ಮುಗಿದೋಯ್ತೋ, ಸಿದ್ದರಾಮಯ್ಯನವರು ರಾಜಕೀಯ ಸನ್ಯಾಸ ತಗೊಳ್ಬೇಕು, ಇನ್ನು ಅವ್ರ ಕೆಲಸ ಮುಗೀತೋ ಅಂತಲೇ ತಿಳ್ಕೊಂಡ್ರು. ಆದರೆ ಏನಾಯಿತೋ, ಇವತ್ತಿನ ಪ್ರಸ್ತುತ ರಾಜಕಾರಣ, ಇವತ್ತಿನ ಸರ್ಕಾರ ಎಲ್ಲವನ್ನು ನೋಡ್ತಾ ಇದ್ದರೆ ನಿಜವಾಗಲೂ CM ಕುಮಾರಣ್ಣನೋ ಇಲ್ಲ ಸಿದ್ದರಾಮಯ್ಯನವರು ಅನ್ನೋ ಒಂದು ಡೌಟ್ ಬಂದಿದೆ. ನಮಗಲ್ಲ, ಸರ್ಕಾರಕ್ಕೆ, ಜನಕ್ಕೆ, ಎಲ್ಲರಿಗೂ. ಅದಕ್ಕೋಸ್ಕರ 2019 ಅಂತಂದರೆ ನೋಡಿ ಸಿದ್ದರಾಮಯ್ಯನವರೇ, ಒಂದು ಹೇಳ್ತೀನಿ ಕೇಳಿ. 2019 ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಸಿದ್ಧವಾಗೇ ಇರ್ತಾರೆ. ನೀವು ಹೇಳ್ತಿರಲ್ಲ ಡೈಲಾಗು, ಸಿದ್ದು ಈಸ್ ಆಲ್ವೇಸ್ ಸಿಂಹ ಅಂತ, ಹಾಗೇ ಇರ್ತೀರ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಸಾಂದರ್ಭಿಕ ಶಿಶು ಆಗೋದೇ ಇಲ್ಲ, ಕಟ್ಟಿಟ್ಟು ಬುತ್ತಿ. ಆಮೇಲೆ ಇನ್ನೊಂದು 2019 ನೀವೇನೇನು ಪ್ಲ್ಯಾನ್ ಮಾಡ್ಕೋತೀರೋ, ಏನೇನು ಮಾಡ್ತೀರೋ ಎಲ್ಲವೂ ಕೂಡ ಕೈಗೂಡುತ್ತೆ. ಅದರ ಜೊತೆಗೆ ಒಂಥರ ನೀವು ಅದೇನೋ ಪರೋಕ್ಷವಾಗಿ CM ಥರ ಇರ್ತೀರ. ಅದರ ಜೊತೆ ಮತ್ತೊಂದು ಹೇಳ್ತೀನಿ ಕೇಳಿ. ನಿಮಗೊಂದು ಕಂಟಕ ಇದೆ. ಅದು ಏನಪ್ಪ ಕಂಟಕ ಅಂತಂದರೆ, ಅದನ್ನು ಬಿಡಬೇಕು ನೀವು. ಸ್ಟೇಜ್ ಮೇಲೆ ಹೋದಾಗ ಮೈಕಾಸುರನ ಮುಂದೆ ನಿಂತ್ಕೊಂಡಾಗ ನೀವು ಹೇಳ್ತಿರಲ್ಲ, ಮಿಷನ್ 150, ಸೈಕಲ್ ಕೊಟ್ಟರು, ಸೀರೆ ಕೊಟ್ಟರು ಅಂತ ಉದ್ವೇಗದ ಮಾತುಗಳು, ಇನ್ನೊಬ್ಬರನ್ನ ಹೀಯಾಳಿಸುವಂಥ ಮಾತುಗಳು. ಆ ಒಂದು ನಿಟ್ಟಿನಲ್ಲಿ ನೀವೇನು ಮಾಡ್ತೀರಾ, ಸ್ವಲ್ಪ ಝೂಮ್ ಅಂತ ಬರುತ್ತೆ, ಏನೋ ಒಂದು ರೀತಿ ಆವೇಶ ಅನ್ನೋದು ಒಂದು ಏನೋ ಅವಗಾಹನೆ ಆಗುತ್ತೆ. ಅವಗಾಹನೆ ಆದಾಗ ನೀವೇನು ಮಾಡ್ತೀರಾ, ಹುಮ್ಮಸ್ನಲ್ಲಿ ಆ ಒಂದು ಸ್ಟೇಜ್ ಮೇಲೆ ಕುಣ್ಕೊಂಡು ವ್ಯತ್ಯಾಸವಾಗಿ ಮಾತನಾಡಿಕೊಂಡು ಏನೇನೋ ಮಾಡ್ತೀರಾ. ಅದನ್ನು ಬಿಡಬೇಕು. ಆಮೇಲೆ ಇನ್ನೊಂದು ಹೇಳ್ತಿರಲ್ಲ, ಈಗ ಯಾರೋ ಕೆನ್ನೆ ಹೊಡೀರಿ ಅವನಿಗೆ, ಕೂತ್ಕೊಳ್ಳೋ ಕೆಳಗಡೆ ಅಂತ, ಇವೆಲ್ಲ ಹೇಳ್ತಿರಲ್ಲ, ಅದೆಲ್ಲ ಬಿಟ್ಬಿಡ್ಬೇಕು. ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಆರಾಮಾಗಿ ನಿಮ್ಮ ಯೋಜನೆಗಳೇನಿದೆ ಅದನ್ನು ಸಕಾರಾತ್ಮಕವಾಗಿ ಮಾಡ್ಕೊಂಡು ಹೋದರೆ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ ಸಿದ್ದರಾಮಯ್ಯನವರೇ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಒಂದು ವಿಶೇಷವಾಗಿ 2019ರಲ್ಲಿ ನಿಮಗೆ ಮಹಿಳಾಭಿಮಾನಿಗಳು ಜಾಸ್ತಿ ಆಗ್ತಾರೆ. ನಿಮ್ಮ ಮುಖದಲ್ಲಿ ಖುಷಿ ಇರ್ಬೋದೋ, ಏನೋ ಮಹಿಳಾಭಿಮಾನಿಗಳು ಜಾಸ್ತಿ ಆದರು ಅಂತ ಖುಷಿ ಇರ್ಬೋದು. ಅದರ ಜೊತೆಗೆ ಈ ಸೆಲ್ಫಿಗಳು ನಿಮ್ಮ ಜೊತೆ ಮಹಿಳಾಭಿಮಾನಿಗಳು ಸೆಲ್ಫಿಗಳನ್ನ ತಗೊಳ್ತಾರೆ. ಅದರ ಜೊತೆಗೆ ಈ ಫ್ಲೈಯಿಂಗ್ ಕಿಸ್ಸು ಮತ್ತೊಂದು ಏನೇನೆಲ್ಲ ಇದೆ ಅವೆಲ್ಲ ಸಿಗುವಂಥ ಚಾನ್ಸಸ್ಗಳು ಯಥೇಚ್ಛವಾಗಿರುತ್ತೆ. ಅದಕ್ಕೋಸ್ಕರ ಇದೊಂಥರ ಶುಭ ಸುದ್ದಿ. ಅದನ್ನು ಬೇಕಾದರೆ ನೀವು ಇಟ್ಕೊಳ್ಬೋದೋ ಬಿಟ್ಬಿಡ್ಬೋದೋ, ಅದು ನಿಮಗೆ ಬಿಟ್ಟಿದ್ದು. ಒಟ್ಟಲ್ಲಿ 2019 ನಿಮಗೇನು ಅಂತ ಕಂಟಕ ಇಲ್ಲ, ಬಿಡಿ, ಒಳ್ಳೆಯದಾಗುತ್ತೆ. ಆಯಿತು ಬಿಡಪ್ಪ. ಈ ಸೆಲ್ಫಿಗಳಿಂದ ನಾವು ದೂರ ಇರ್ತೀವಿ. ಆಮೇಲೆ ಸ್ಟೇಜ್ಲಿ ಮಾತಾಡ್ತೀವಲ್ಲ,
ಮಿಷನ್ 150, ಸೈಕಲ್ ಕೊಟ್ಟಿಲ್ವಾ, ಸೀರೆ ಕೊಟ್ಟಿಲ್ವಾ, ಇವು ಆ್ಯಕ್ಷನ್ಗಳನ್ನೆಲ್ಲ ಬಿಟ್ಬಿಡ್ತೀವಿ. ಅದಿರಲಿ, ನಮ್ಮ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮಿಸ್ಟರ್ ಕುಮಾರಸ್ವಾಮಿ ಅವ್ರದ್ದು ರಾಶಿ ಭವಿಷ್ಯ ಇದೆ. ಅದೊಂಚೂರು ಹೇಳಪ್ಪ, ಕುಮಾರಣ್ಣನ ರಾಶಿ ಭವಿಷ್ಯ 2019. ಯಾರ್ದೋ? ಕುಮಾರಸ್ವಾಮಿ ಅವ್ರದ್ದು, ಸಿ ಎಂ ಕುಮಾರಸ್ವಾಮಿ ಅವ್ರದ್ದು. ಓಹೋಹೋ, ಎಲ್ಲರ ಭವಿಷ್ಯವನ್ನು ನೀವೇ ಕೇಳ್ಕೊಳ್ತಾ ಇದ್ದೀರಾ. ಹೇಳ್ತೀನಿ ಕೇಳಿ. ಸಿ ಎಂ ಕುಮಾರಸ್ವಾಮಿ ಅವ್ರಿಗೆ 2019 ಸ್ವಲ್ಪ ಭಯಂಕರ ದಿನಗಳಾಗುತ್ತೆ, ಭಾಳ ಕಷ್ಟಗಳು ಬರುತ್ತೆ. ಆದರೆ ಅವರು ಅಚಲರಾಗೋದಿಲ್ಲ. ಅವ್ರು ಏನು ಒಂದು ಬಿರುದುಗಳನ್ನ ಕೊಟ್ಕೊಂಡಿದ್ದಾರೆ. ನಾನು ಸಾಂದರ್ಭಿಕ ಶಿಶು, ನಾನು ಇನ್ನೊಬ್ಬರ ಮುಲಾಜಿನಲ್ಲಿದ್ದೇನೆ. ಅದೇ ಥರ ಇನ್ನೊಂದು ಹೇಳೋ, ದೇವರು ಕೊಟ್ಟಂಥ ಸಿ ಎಮ್ಮು ಈ ಎಲ್ಲ ಬಿರುದುಗಳನ್ನು ಅವರು ಈ ವರ್ಷ ಹೇಗಿಟ್ಕೊಂಡಿದ್ರೋ ಆ ರೀತಿ ಮುಂದಿನ ವರ್ಷ ಇಟ್ಕೊಳ್ಳೋಕ್ಕಾಗಲ್ಲ. ಭಾಳ ಕಷ್ಟದ ದಿನಗಳು ಬರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಹೇಗೆ ಎರಡೂ ಕಡೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಕೆಲವೊಮ್ಮೆ ಅವರ ಬುಡ ಅಳ್ಳಾಡ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ. ವಿಶೇಷವಾಗಿ ಎಚ್ಚರ ವಹಿಸಬೇಕು. ಮುಂದಿನ ವರ್ಷವಂತೂ ಅವರು ನಿಮ್ಮ ಜೊತೆ ಎಲ್ಲರ ಜೊತೆ ಪಾಪ ಹಗ್ಗ ಜಗ್ಗಾಟ ಮಾಡಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಭವಿಷ್ಯ ಇರೋದೇ ಹೇಗೆ. ಆದ್ದರಿಂದ 2019 ಸಿ ಎಂ ಕುಮಾರಸ್ವಾಮಿ ಅವ್ರಿಗೆ ಒಂದು ರೀತಿ 50-50 ಬೇಡ ಅಂತಂದರೆ ಬಿಟ್ಬಿಡಿ, 20-20 ಏನೋ ಒಂದು ಆಗುತ್ತೆ. ಇದನ್ನೆಲ್ಲ ಕಾದು ನೋಡಬೇಕು ಏನಾಗುತ್ತೆ ಅಂತ. ಭವಿಷ್ಯದಲ್ಲಿ ಕೆಲವೊಂದು ಮಾತ್ರ ಹೇಳಬೇಕು, ಇನ್ನು ಮಿಕ್ಕದನ್ನು ನಾವು ಹೇಳಬಾರ್ದು. ನೋಡಿ, ವಿಶೇಷವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ, ಈ ಕಡೆಯಿಂದ ಆ ಕಡೆ ಜಂಪ್ ಮಾಡೋದು, ಆ ಕಡೆಯಿಂದ ಈ ಕಡೆ ಜಂಪ್ ಮಾಡೋದು. ಜೊತೆಗೆ ಕುರ್ಚಿ ಎಲ್ಲ ಆಡ್ತಾ ಇದೆ, ಬಿದ್ದೋಗುತ್ತೆ. 24 ಗಂಟೆ ಟೈಮು, 30 ಗಂಟೆ ಟೈಮು, 40 ಗಂಟೆ ಟೈಮು, 2 ದಿನ, 5 ದಿನ, 1 ವಾರ, 5 ತಿಂಗಳು ಸರ್ಕಾರ ಅದರೋಗುತ್ತೆ, ಬಿದ್ದೋಗುತ್ತೆ ಅಂತ ಹೇಳಿದ್ರೆ ಪಾಪ ಅವರ ಹೃದಯ ಸ್ತಂಭನ ಆಗುತ್ತೆ. ಅದಕ್ಕೋಸ್ಕರ ವಿಶೇಷವಾಗಿ ಅವ್ರು ಯಾವತ್ತೂ ಹೇಳಿಬಿಟ್ಟಿದ್ದಾರೆ, ದೇವರು ನನಗೆ ಆಯಸ್ಸು ಕೊಟ್ಟಿರೋದು ಜನಸೇವೆ ಮಾಡೋದಕ್ಕೆ ಅಂತ. ಅದಕ್ಕೋಸ್ಕರ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಹೇಳಿಕೆ ಮಾತುಗಳು, ಕೆಲವೊಂದು ಹೇಳಿಕೆ ಮಾತುಗಳಿರ್ತಾವಲ್ಲ, ಈ ಮುರಿದೋಗುತ್ತೆ, ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ನಾಳಿದ್ದು ಬಿದ್ದೋಗುತ್ತೆ, ಇದನ್ನು ಕೇಳಿದ್ರೆ ಅವರು ಸ್ವಲ್ಪ ಎದೆ ಜಲ್ಲನ್ನುತ್ತೆ ಅವರಿಗೆ. ಆ ಟೈಮ್ನಲ್ಲಿ ಏನು ಮಾಡ್ತಾರೆ ಅವರು, ಶೂಟೌಟ್ ಮಾಡಿ ಅಂತ ಹೇಳ್ಬಿಡ್ತಾರೆ ಕೆಲವೊಮ್ಮೆ. ಅದು ಯಾರಿಗೆ ಹೇಳ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾಳೆ ಉದುರುತ್ತೆ, ನಾಳಿದ್ದು ಉದುರುತ್ತೆ ಅಂತ ಯಾರ್ಯಾರು ಹೇಳ್ತೀರಾ ಎಚ್ಚರಿಕೆಯಿಂದ ಹೇಳಬೇಕು. ಯಾಕಂದರೆ ಅವತ್ತೊಂದು ಡೈಲಾಗ್ ಹೇಳಿದ್ದಾರೆ ಅವರು, ಶೂಟೌಟ್ ಮಾಡಿಸ್ಬಿಡ್ತೀನಿ ಅಂತ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದ್ದರಿಂದ ಅವ್ರೇನು ಶೂಟೌಟ್ ಮಾಡಿಸಲ್ಲ. ಪಾಪ ಬಾಯಿ ತಪ್ಪಿ ಉದ್ವೇಗದ ಮಾತು ಏನೋ ಹೇಳ್ಬಿಟ್ಟಿದ್ದಾರೆ, ಅದನ್ನೇ ನಾವು ಶೂಟೌಟ್ ಮುಖ್ಯಮಂತ್ರಿ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಪಾಪ ಉದ್ವೇಗದ ಮಾತು ಎಂಥವ್ರಿಗೂ ಬರುತ್ತೆ ಅಂತ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಆದ್ದರಿಂದ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಮಧ್ಯೆ ಇರ್ತಾರೆ, ನಾಳೆ ಬಿದ್ದೋಗುತ್ತೆ, ನಾಳಿದ್ದು ಬಿದ್ದೋಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಎದೆ ಜಲ್ಲನ್ನುತ್ತೆ. ಅದಕ್ಕೋಸ್ಕರ ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ದೊಡ್ಡ ದೊಡ್ಡ ಹೇಳಿಕೆಗಳು ನಿಮ್ಮಲ್ಲಿ ಒಳಗಡೆ ಹೊರಗಡೆ ಹೇಳೋದನ್ನು ನಿಲ್ಲಿಸ್ಬೇಕಷ್ಟೇ. ಅವರ ಆರೋಗ್ಯ ಹೇಗಿರುತ್ತೆ ಅಂತಂದರೆ ನಿಮ್ಮ ಮೈತ್ರಿ ಸರ್ಕಾರ ಹೇಗೆ ನಡೆಯುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಹಾಗಾದರೆ ಕುಮಾರಸ್ವಾಮಿ ಅವ್ರದ್ದು ಸ್ವಲ್ಪ ಯೋಚನೆ ಮಾಡಬೇಕಾಗದೆ. ಅದಿರಲಿ ಕಣಪ್ಪ, ಇವ್ರದ್ದು ಸೂಪರ್ ಸಿ ಎಂ ಹಾಸನ ರೇವಣ್ಣ ಅವ್ರದ್ದು, ವಾಸ್ತು ರೇವಣ್ಣ ಅವ್ರ ಬಗ್ಗೆ ಹೇಳ್ರಿ. ಬುರುಡೆ ಬ್ರಹ್ಮಾಂಡ ರೇವಣ್ಣ ಅವ್ರ ಬಗ್ಗೆ ಹೇಳಪ್ಪ. ನೋಡಿ, ಸೂಪರ್ ಸಿ ಎಂ ಅಂತ ನೀವೇ ಹೇಳ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ. ಆದರೆ ಕಾಂಗ್ರೆಸ್ ವಲಯದಲ್ಲಿ ಏನು ಹೇಳ್ತಾರೆ, ರೇವಣ್ಣ ನಮ್ಮ ಪಾಲಿಗೆ ವಿಲನ್ ಇದ್ದಾಗೆ. ಅವರು ಎಲ್ಲದಕ್ಕೂ ಬಂದು ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಕಡ್ಡಿ ಅಳ್ಳಾಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರೊಂಥರ ವಿಲನ್ ಇದ್ದಾಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ರೇವಣ್ಣವರು ಸುಮ್ಮನೆಯೇ ಅವರು ವಾಸ್ತು ಪ್ರಕಾರ ಎಲ್ಲ ನೋಡೋದು. ಅದಕ್ಕೋಸ್ಕರ ಕೈಯಲ್ಲಿ ನಿಂಬೆಹಣ್ಣಿರುತ್ತೆ, ವಾಸ್ತು ಪ್ರಕಾರ ನೋಡಿಕೊಂಡು ಯಾವುದೇ ಒಂದು ಎದುರಾಳಿ ಶಕ್ತಿ ಬಂದು, ದುಷ್ಟಶಕ್ತಿ ಬಂದು ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಅವರೇ ಸೂಪರ್ ಸಿ ಎಮ್ಮು. ಅದಕ್ಕೋಸ್ಕರ ಅವ್ರು ಯಾವಾಗಲೂ ಏನು ಮಾಡ್ತಾರೆ, ಏಲಕ್ಕಿ ಹಾರ ಹಾಕ್ಕೊಂಡು ಓಡಾಡ್ತಾರೆ. ಏಲಕ್ಕಿ ಹಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣಿಸೋಲ್ಲ. ಏಲಕ್ಕಿ ಹಾರ ಹಾಕ್ಕೊಂಡು ಓಡಾಡ್ತಾರೆ. ಆಮೇಲೆ ಕೆಲವರು ಯಾರ್ಯಾರು ವಾಸ್ತು ಪ್ರಕಾರ ಕರೆಕ್ಟಾಗಿರಬೇಕು, ಇಲ್ಲ ಅಂತಂದರೆ ಆ ಒಂದು ಯಾರು ವಾಸ್ತು ಪ್ರಕಾರವಾಗಿ ಮಾಡೋಕ್ಕೆ ಬಂದಿರ್ತಾರೆ ಅವ್ರು ಯಾರೋ ಪುರೋಹಿತರು ಇರ್ಬೋದು, ಮತ್ತೊಬ್ಬರು ಬೈದು ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಯಾವತ್ತೋ ರೇವಣ್ಣವರು ಏಲಕ್ಕಿ ಹಾರ ಹಾಕೋತಾರೆ. ಅವ್ರಿಗೆ ಎದುರಾಳಿಗಳು ಮರ್ದನ ಆಗಬೇಕು ಅಂತಂದರೆ ರೇವಣ್ಣವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಏಲಕ್ಕಿ ಹಾರದ ಜೊತೆ ದಾಲ್ಚಿನ್ನಿ, ಆಮೇಲೆ ಅರಿಶಿಣ ಕೊಂಬು, ದಾಳಿಂಬಿ, ಗೋಡಂಬಿ, ದ್ರಾಕ್ಷಿ, ಒಣದ್ರಾಕ್ಷಿ, ಇನ್ನು ಚಕ್ಕೆ, ಮೊಗ್ಗು, ಇದರದೆಲ್ಲ ಒಂದೊಂದು ದಿನ ಹಾರ ಹಾಕ್ಕೊಂಡು ಬಂದರೆ ಮುಂದೊಂದು ದಿನ ವಿಶೇಷವಾಗಿ ರೇವಣ್ಣವರು ಕರ್ನಾಟಕದ ಸಿ ಎಂ ಆಗೋದರಲ್ಲಿ ಅನುಮಾನನೇ ಇಲ್ಲ. ಅವರು ವಾಸ್ತು ಪ್ರಕಾರ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದೊಂದು ದಿನ ಸಿ ಎಂ ಆಗೋ ಅವಶ್ಯಕತೆ, ಸಿ ಎಂ ಆಗೋ ಸಾಧ್ಯತೆ ರೇವಣ್ಣವ್ರಿಗೆ ಇದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಯಾವ ಶರ ಬೇಕಾದರೂ ಹಾಕೊಂಡು ಓಡಾಡ್ತಾರೆ. ಆದರೆ ನಿಮಗಿಂತ ಹೆಚ್ಚಾಗಿ ಈ ರಾಶಿ ಜ್ಯೋತಿಷ್ಯ ಎಲ್ಲ ಅವ್ರಿಗೆ ಗೊತ್ತು. ಇಲ್ಲಿ ಕೇಳಪ್ಪ, ಇಲ್ಲಿ ನಮ್ದು ಇಷ್ಟು ಹೇಳಿದ್ರೆ ಸಾಕಾಗಲ್ಲ. ಮಾನ್ಯ ಯಡಿಯೂರಪ್ಪನವರು ಮಾಜಿ ಸಿ ಎಂ
ಮೈತ್ರಿ ಸರ್ಕಾರದ ಮುಂದೆ ಯಾವತ್ತು ಹಿಂಗಂತಿರ್ತಾರೆ. ಯಡಿಯೂರಪ್ಪನವ್ರ ಭವಿಷ್ಯ ಏನು ಅಂತೇಳಪ್ಪ? ಅಲ್ಲ, ಜೋರಾಗಿ ಹೇಳು. ಓಹೋ, ಯಡಿಯೂರಪ್ಪನವರು ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ನೋಡಿ, ವಿಶೇಷವಾಗಿ ಮೊದಲು ಯಡಿಯೂರಪ್ಪನವರು ಯಾವತ್ತೂ ಅಷ್ಟೇ ಹೀಗೆ ಕೈ ಮಾಡ್ಕೊಂಡು ಬರ್ತಾರೆ. ಯಾಕೆ? ನಾನು ಯಾವತ್ತೂ ವಿಜಯಶಾಲಿ ಅಂತ ಪಾಪ ಅವರು ಅಂದ್ಕೊಂಡು ಬರ್ತಾಯಿದ್ದೆ. 2018 ನಾನೇ ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ಇದ್ದರು. ಆದರೆ ಎಲೆಕ್ಷನ್ ಆದಮೇಲೆ ಏನಾಯಿತು? ಒಂದು 8-9 ಸೀಟ್ಗಳು ಕಡಿಮೆ ಬಂತು. ಆದರೆ ಯಡಿಯೂರಪ್ಪನವರು ಒಂದು ವಿಶೇಷವಾಗಿ 2019ರಲ್ಲೂ ಕೂಡ ಹಿಂದೆ ಹೇಗೆ ಕನಸು ಕಾಣ್ತಾಯಿದ್ರು, ಏನು ಕನಸು ಕಾಣ್ತಾಯಿದ್ರೋ 2019 ಆ ಕನಸಿನಲ್ಲಿ ಒಂದು ಚೂರು ಚೇಂಜಸ್ ಇಲ್ಲ, ಹಾಗೇ ಕನಸು ಕಾಣ್ತಾ ಮುಂದುವರಿತಾರೆ. ಆಮೇಲೆ ಅವ್ರಿಗೆ ಕುಂತ್ಕೊಂಡ್ರೆ, ನಿಂತ್ಕೊಂಡ್ರೆ, ಮಲಗಿದ್ರೆ ಅವರ ಕಣ್ಣು ಮುಂದೆ ಒಂದು ಚೇರ್ ಕಾಣಿಸ್ತಾ ಇರುತ್ತೆ, ಖಾಲಿ ಚೇರು. ಆ ಚೇರ್ಗೆ ಹೋಗಿ ಅವ್ರು ಕೂತ್ಕೋಬೇಕು, ಆದರೆ ಆ ಚೇರ್ ಹಿಂದಕ್ಕೆ ಹೋಗುತ್ತೆ. ಇದು ಅವ್ರಿಗೆ ಕಾಣ್ತಕ್ಕಂಥ ಒಂದು ಕಾಯಿಲೆನೋ ಅಥವಾ ಕನಸೋ ಗೊತ್ತಿಲ್ಲ. ಅದು 2019ರಲ್ಲೋ ನಮ್ಮ ಯಡಿಯೂರಪ್ಪನವ್ರಿಗಿರುತ್ತೆ. ಆದರೆ ಒಂದು ಯಡಿಯೂರಪ್ಪನವರು ಏನು ಮಾಡಬೇಕು ಅಂದರೆ, ಆ ಚೇರ್ ಕೈಗೆ ಸಿಗಬೇಕು ಅಂದರೆ ಕಮಲಕ್ಕನಿಗೆ ಆಪ್ರೇಷನ್ ಮಾಡಬೇಕಷ್ಟೇ. ಕಮಲಕ್ಕನೇ ಆಪ್ರೇಷನ್ ಮಾಡಬೇಕು. ಇದು ಮಾಡಿದ್ರೆ ಅವ್ರಿಗೆ ಚೇರ್ ಸಿಗುತ್ತೆ. ಆದರೆ ಒಂದೇನಪ್ಪ ಅಂತಂದರೆ, ಪಾಪ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಫೈನಾನ್ಸ್ ಪ್ರಾಬ್ಲಮ್ಮು. ಸುಮ್ಮನೆ 8 ಸೀಟ್ ತಗೊಳ್ಳೋಕ್ಕಾಗಲ್ಲ. ಫೈನಾನ್ಸ್ ಪ್ರಾಬ್ಲಮ್ಮು. ಅವರ ಒಂದು ಏನೋ ಮೇಲ್ಗಡೆಯಿಂದ ಆದೇಶನೂ ಕೂಡ ಇಲ್ಲ. ಪಾಪ ಅವರು ಮುಂದುವರ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಒಂದು ಕಡೆ ಅವ್ರಿಗೆ ಬಿಸಿ ತುಪ್ಪ ಬಾಯಿಗೆ ಬಿದ್ದಂಗಿದೆ. ನುಂಗೋಕ್ಕಾಗಲ್ಲ, ಉಗಿಯೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಒಟ್ಟಿನಲ್ಲಿ ಅವ್ರು ಏನೋ ಒಂದು ಕನಸು ಕಾಣ್ತಾ ಇದ್ದಾರೆ. ಆ ಕನಸು ಅಂತಕ್ಕಂಥದ್ದು ನನಸಾಗಬಹುದು, ಇಲ್ಲ ಅಂತಂದರೆ 2019 ಇಸ್ವಿನಲ್ಲಿ ಆ ಕನಸಾಗೇ ಹೋಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಆಶಾವಾದಿಯಾಗಿ ಇರ್ತಾರೆ ಅಷ್ಟೇ. ಅಲ್ಲ ಕಣಪ್ಪ, ಬುರುಡೆ ಬ್ರಹ್ಮಾಂಡ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕನಕಪುರದ ಗೌಡರು, ಕನಕಪುರದ ಸಿಂಹ, ನಮ್ಮ DK ಶಿವಕುಮಾರ್ ಅವ್ರ ಭವಿಷ್ಯ 2019 ಹೆಂಗದ ಹೇಳು? ಓಹೋ, ನಮ್ಮ ಕನಕಪುರದ ಗೌಡರು, ಕನಕಪುರದ ಕಲ್ಲಿನ ಗುಂಡು ನಮ್ಮ DK ಶಿವಕುಮಾರ್ ಅವರು ಯಾವತ್ತೂ ತಿಳ್ಕೊಳ್ಳಿ, ಅವ್ರು ಏನಂತಂದರೆ 2019ರಲ್ಲಿ DK ಶಿವಕುಮಾರ್ ಅವರು ಅಂದ್ಕೊಳ್ತಾರೆ, ನಾನು ಹೆಡ್ ಮಾಸ್ಟರ್ ಆಗಬೇಕಾಗಿತ್ತು, ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಬೇಕಾಗಿತ್ತು ಅಂತ ಅವ್ರು ಅಂದ್ಕೊಳ್ತಾರೆ. ಕಾರಣ ಇಷ್ಟೇ. ಯಾಕಂತ ಹೇಳಿದ್ರೆ, ಪಾಪ ಪಕ್ಷದಲ್ಲಿ ಒಳಜಗಳ ಆಗ್ಬೋದು, ಸಚಿವರೋ ಮತ್ತೊಬ್ಬರೋ ಸದಸ್ಯರೋ ಒಬ್ರಿಗೊಬ್ಬರು ನಾ ಮುಂದು ತಾ ಮುಂದು, ನಾನು ನೀನು ಆ ಪಕ್ಷ ಈ ಪಕ್ಷ ಅಂತ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಗಳಾಡ್ಕೊಂಡು ನೆಗೆದಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ. ಆಗ ಅವ್ರನ್ನೆಲ್ಲ ಸರಿಸಮಾನವಾಗಿ ಇರಿಸಿ ಸಹಕಾರ ಸಹಬಾಳ್ವೆ ಮತ್ತು ಎಲ್ಲರೂ ಕೂಡ ಜಾಯಿಂಟು ಅಂದರೆ ಘಟಬಂಧನ ಇದನ್ನೆಲ್ಲ ಮಾಡ್ತಕ್ಕಂಥವ್ರು ಯಾರೋ DK ಶಿವಕುಮಾರ್ ಅವರು. ಅದಕ್ಕೆ ಅವ್ರು ಹೇಳೋದು, ಈಗ ಮಕ್ಕಳು ಗಲಾಟೆ ಮಾಡಿದ್ರೆ ಕ್ಲಾಸಲ್ಲಿ ಯಾರು ಟೀಚರ್ ಆದವ್ರು ಏನು ಮಾಡ್ತಾರೆ, ಸೈಲೆಂಟಾಗಿ ಇರಿಸ್ತಾರೆ. ಹೇಗೆ? ಒಬ್ರಿಗೊಬ್ರು ದೋಸ್ತಿ ಮಾಡಿ. ಇವರು ಕುಸ್ತಿ ಆಗೋದನ್ನು ದೋಸ್ತಿ ಮಾಡಿಸ್ತಾರೆ, ಅದರಲ್ಲಿ ಎಕ್ಸ್ಪರ್ಟು. ಅದಕ್ಕೋಸ್ಕರ ಇವರೊಂಥರ ಆಪತ್ತು ಬಂದು ಇದ್ದಾಗೆ. ಪಾಪ ಈ ಕುಸ್ತಿ ಮಾಡೋರನ್ನ ದೋಸ್ತಿ ಮಾಡಿಸಿ ಪಾಪ DK ಶಿವಕುಮಾರ್ ಅವರು ಏನಾಗಿದ್ದಾರೆ, ಸುಮಾರು ಮುಂದಿನ ದಿನಗಳಲ್ಲಿ 2019 ಮುಂದಿನ ದಿನಗಳಲ್ಲಿ ಸುಮಾರು ಒಂದು 6-8 kg ತೂಕ ಕಳ್ಕೊಂಡ್ಬಿಡ್ತಾರೆ. ತೂಕ ಕಳ್ಕೊಂಡ್ರು ಹೇಗಿರ್ತಾರೆ ಅವರು? ಒಳ್ಳೆ ಚಾಕ್ಲೇಟ್ ಹೀರೋ ಥರ ಇರ್ತಾರೆ. ಚಾಕ್ಲೇಟ್ ಹೀರೋ ಅಂದರೆ ಗೊತ್ತಲ್ವೇ? ಆ ಥರ ಇರ್ತಾರೆ ಅವರು. ತೂಕ ಕಳ್ಕೊಂಡು ಹ್ಯಾಂಡ್ಸಮ್ ಆಗಿರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಪಾಪ ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಇದೆ, ಬಟ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಫ್ಯೂಚರ್ ನಾವು ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ನಿಜ, ಸಿದ್ದರಾಮಯ್ಯನವರೇ ನೀವು ಪ್ರೊಡ್ಯೂಸರ್ ಆಗಿ ನಮ್ಮ ಕುಮಾರಸ್ವಾಮಿಯವರು ಡೈರೆಕ್ಷನ್ ಮಾಡಲಿ. ಏನಂತ ಸಿನಿಮಾ ಟೈಟಲ್ಲು? ಕನಕಪುರದ ಕಲ್ಲಿನ ಗುಂಡು, ಸಿಡಿಗುಂಡು, ಬೆಂಕಿಯ ಚೆಂಡು, DK ಶಿವಕುಮಾರ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಇವತ್ತೇನು KGF ಇದೆ, 100 ಕೋಟಿ ಕ್ಲಬ್ ಸೇರಿದೆ 5 ದಿನದಲ್ಲಿ. ಅಂಥದ್ರಲ್ಲಿ ಆ ಸಿನಿಮಾ, ಈ ಕನಕಪುರದ ಬೆಂಕಿ ಚೆಂಡು, ಈ ಸಿನಿಮಾ ಒಳ್ಳೆ ದಾಖಲೆ ಮಾಡುತ್ತೆ. ಈ KGF ದಾಖಲೆಯನ್ನು ಉಡಿಸ್ ಮಾಡುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಆ ಸಿನಿಮಾಕ್ಕೆ ಫೈಟಿಂಗ್ ಸೀನ್ ಇರಲಿ, ಆದರೆ ಫೈಟ್ ಮಾಸ್ಟರ್ ಮಾತ್ರ ಮೇಟಿಯವ್ರು ಹಾಕಿ ತುಂಬ ಚೆನ್ನಾಗಿರುತ್ತೆ ಸೀನು. ನೋಡಿ, ಮುಂದಿನ ವರ್ಷ ಅವರಿಗೆ ಕಂಠ ಅಂತ ಏನಾದರೂ DK ಶಿವಕುಮಾರ್ ಅವ್ರಿಗೆ ಇದೆ ಅಂತ ಹೇಳಿದ್ರೆ ಅದು ಬೆಳಗಾವಿ ಒಂದೇ, ಇನ್ನೇನೂ ಇಲ್ಲ ಅವರಿಗೆ. ಅಂದ್ರೆ ಅವರು ಒಂಥರ ಚಾಕ್ಲೇಟ್ ಹೀರೋ, ಮೇಷ್ಟ್ರು. ಹಾಂ.